ನನ್ನ ಹೆಸರು ಸೂರಜ್. ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ಕರೋಶಿಯ ಮಕ್ಕಳು. ನಾವು ಮಾಡುತ್ತಿರುವ ನಾಟಕದ ಹೆಸರು ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ಅದರಲ್ಲಿ ನನ್ನ ಪಾತ್ರ ವಾಯುದೇವ. ನಮಸ್ತೆ, ನನ್ನ ಹೆಸರು ಯುವರಾಜ್ ಶಾನೂರು ಮಾಳಿಗೆ. ನಾನು ಮಾಡುತ್ತಿರುವ ಪಾತ್ರದ ಹೆಸರು ಜಲದೇವತೆ. ನಮಸ್ತೆ, ನನ್ನ ಹೆಸರು ಸಂತೋಷ್ ಶಿರ್ಗಾವಿ. ನಾನು ಮಾಡುತ್ತಿರುವ ಪಾತ್ರ ಹೆಸರು ಸೂರ್ಯದೇವ. ನಮಸ್ತೆ, ನನ್ನ ಹೆಸರು ಸಾಗರ್ ಜೈನಾಪುರೆ. ನಾನು ಮಾಡುತ್ತಿರುವ ಪಾತ್ರದ ಹೆಸರು ಸಸ್ಯರಾಜ. ಸಸ್ಯರಾಜ, ನೀನು ಭೂಮಿಯ ಮೇಲೆ ಸಮಸ್ತ ಜೀವರಾಶಿಗೆ ಆಹಾರದ ಮೂಲ ಆಗಬೇಕೆಂದು ನನ್ನ ಆಜ್ಞೆ. ನನ್ನ ಭಾಗ್ಯ ಸೂರ್ಯದೇವ, ಸಸ್ಯವರ್ಗಕ್ಕಷ್ಟೇ ಅಲ್ಲ ಸಕಲ ಜೀವರಾಶಿಗೆ ಶಕ್ತಿಯ ಮೂಲ ನೀವೇ. ನಿಮ್ಮ ಆಜ್ಞೆಯಂತೆ ನಾನು ಎಲ್ಲ ಜೀವಿಗಳಿಗೂ ನಿಸ್ವಾರ್ಥದಿಂದ ಆಹಾರ ಪೂರೈಸುವೆ. ನೀನು ಆಹಾರ ತಯಾರಿಸುವಾಗ ಸದಾ ನನ್ನ ಶಾಖವು ನಿನಗೆ ಸಹಕರಿಸುವುದು. ನಿನ್ನಲ್ಲಿನ ಹೆಸರು ಪತ್ರ ಇತ್ತು ನನ್ನ ಬೆಳಕನ್ನು ಹೀರುವ ಸಾಮರ್ಥ್ಯ ಹೊಂದಿರುವಂತಾಗಲಿ. ಸಸ್ಯರಾಜ, ನಾನು ಕೂಡ ನಿಮ್ಮ ಕೆಲಸಕ್ಕೆ ಸಹಕರಿಸುವೆ. ನನ್ನಿಂದ ನೀವು ಯಥೇಚ್ಛವಾಗಿ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ನಿಮ್ಮ ಆಹಾರವನ್ನು ನೀವೇ ತಯಾರಿಸಬಹುದು. ಹೇ ಸಸ್ಯರಾಜ, ನನ್ನಿಂದ ನೀವು ನೀರನ್ನು ಯಥೇಚ್ಛವಾಗಿ ಬಳಸಬಹುದು. ಕಾರಣ ಭೂಮಿಯಲ್ಲಿ ಅಡಗಿದ ನಾನು ನಿಮ್ಮ ಬೇರಿನ ಮೂಲಕ ಎಲೆಗಳಿಗೆ ಸಾಗಿ ಆಹಾರ ತಯಾರಿಸುವಲ್ಲಿ ಸಹಕರಿಸುವೆ. ಧನ್ಯಸ್ಮಿ, ಇಷ್ಟು ಸಾಕು ನನಗೆ. ನನ್ನ ಎಲೆಗಳಲ್ಲಿನ ಪತ್ರದಿಂದ ಸೂರ್ಯದೇವ ನಿಮ್ಮ ಬೆಳಕು ಹೀರಿಕೊಂಡು, ವಾಯುದೇವ ನಿಮ್ಮ ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡನ್ನು ಮತ್ತು ಭೂತಾಯಿಯಲ್ಲಿ ಅಡಗಿದ ಜಲವನ್ನು ಬಳಸಿ ಸಕಲ ಜೀವರಾಶಿಗೆ ಉಪಯೋಗವಾಗುವಂತೆ ಇಷ್ಟ ಆಹಾರವನ್ನು ತಯಾರಿಸುವುದರ ಜೊತೆಗೆ ಮರಳಿ ವಾತಾವರಣಕ್ಕೆ ಆಮ್ಲಜನಕ ಹಿಂದಿರುಗಿಸುವೆ. ನಮ್ಮಲ್ಲಿ ಆಹಾರ ತಯಾರಿಸುವ ಈ ಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಎಂದು ಗುರುತಿಸಲಿ ಸೂರ್ಯದೇವ. ತಥಾಸ್ತು. ಶುಭವಾಗಲಿ.